ಆಸ್ ಎಕ್ಸ್ಪೆಕ್ಟೆಡ್ ಇಂಡಿಯನ್ ವುಮೆನ್ ಟೀಮ್ ಆಸ್ಟ್ರೇಲಿಯಾ ವುಮೆನ್ಸ್ ತಂಡದ ವಿರುದ್ಧ ಸೋತು T20 ವರ್ಲ್ಡ್ ಕಪ್ 2026 ವುಮೆನ್ಸ್ T20 ವರ್ಲ್ಡ್ ಕಪ್ 2026 ಇಂದ ಹೊರಗಡೆ ಬಿದ್ದಿದ್ದಾರೆ. ನಮಸ್ಕಾರ, ಎಲ್ರಿಗೂ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಕೆಲವರು ರೆಫಂಡ್ ಆಗ್ಬೋದು, ಅದೇನು ಆಸ್ ಎಕ್ಸ್ಪೆಕ್ಟೆಡ್. ನೋಡಿ, ಯಾವಾಗ ನಮ್ಮ ಇಂಡಿಯನ್ ವುಮೆನ್ಸ್ ಟೀಮ್ ಸೌತ್ ಆಫ್ರಿಕಾ ಅಗೇನ್ಸ್ಟ್ ಸೋತ್ರು ಗ್ರೂಪ್ ಸ್ಟೇಜಲ್ಲಿ, ಆಗವೇ ಗೊತ್ತಾಯಿತು ಇಲ್ಲ ಇವರಿಗೆ ಆಸ್ಟ್ರೇಲಿಯಾ ಅಗೇನ್ಸ್ಟ್ ವಿನ್ ಆಗ್ಲಿಕ್ಕೆ ಆಗುದಿಲ್ಲ ಅಂತ. ಯಾಕಂತಂದ್ರೆ ಇದು ಗ್ರೂಪ್ ಆಫ್ ಡೆತ್ ಅಂತ ಕರೆಸಿಕೊಂಡಿದ್ದಂತಹ ಗ್ರೂಪ್. ಯಾಕಂತಂದ್ರೆ ಈ ಗ್ರೂಪಲ್ಲಿ ಆಸ್ಟ್ರೇಲಿಯಾ, ಭಾರತ ಮತ್ತೆ ಸೌತ್ ಆಫ್ರಿಕಾ 3 ಸ್ಟ್ರಾಂಗ್ ಟೀಮ್ ಇತ್ತು. 2 ಟೀಮ್ ಮಾತ್ರ ಸೆಮಿಫೈನಲ್ಗೆ ತೇರ್ಗಡೆ ಆಗ್ಬೋದು. ಸೊ ಆಕ್ಚುಲಿ ಪ್ರಾಕ್ಟಿಕಲಿ ಕಾಂಪಿಟೇಷನ್ ಇದ್ದದ್ದು ಈ 3 ತಂಡಗಳ ನಡುವೆ ಹೊರತು ಮತ್ತೆ ಬೇರೆ ತಂಡ ಎಲ್ಲ ಇತ್ತಲ್ಲ, ಪಾಕಿಸ್ತಾನ, ಬಾಂಗ್ಲಾದೇಶ, ಅವರೆಲ್ಲ ಬಿಡಿ, ಅದು ಲೆಕ್ಕಕ್ಕಿಲ್ಲ. ಸೊ ಈ 3 ತಂಡದಲ್ಲಿ 2 ತಂಡ ಯಾವ್ದು ಹೋಗ್ಬೋದು. ಆಸ್ಟ್ರೇಲಿಯಾ ಹೋಗ್ತದೆ ಅಂತ ಎಲ್ರಿಗೆ ಸಹ ಗೊತ್ತಿತ್ತು. ಯಾಕಂದ್ರೆ ವಾಟ್ ಅ ಟೀಮ್ ಮ್ಯಾನ್, ಎವ್ರಿ ಡೇ ಇಸ್ ನಾಟ್ ಸಂಡೇ ಅಂತ ಹೇಳ್ತಾರಲ್ಲ. ಯಾಕಂತಂದ್ರೆ ಭಾರತ 50 ಓವರ್ ವರ್ಲ್ಡ್ ಕಪ್ ಅಲ್ಲಿ ಇದೇ ಆಸ್ಟ್ರೇಲಿಯಾ ವಿರುದ್ಧ ಏನು ಜೆಮಿಮಾ ರೋಡ್ರಿಗ್ಸ್ ಎಲ್ಲ ಸೂಪರ್ ಆಗಿ 100 ಹೊಡೆದು ಒಂದು ರೆಕಾರ್ಡ್ ಚೇಸ್ ಮಾಡಿ ಫೈನಲ್ಗೆ ಹೋಗಿತ್ತು. ಸೊ ಎಲ್ಲಾ ದಿನ ಕೂಡ ಅದೇ ತರ ಆಗುದಿಲ್ಲ. ಅವರು ಬಡ್ಡಿ ಸಮೇತ ವಾಪಸ್ ಕೊಡ್ಲಿಕ್ಕೆ ಕಾಯ್ತಾ ಇದ್ರು ಆಸ್ಟ್ರೇಲಿಯನ್ ಟೀಮು. ಕರೆಕ್ಟ್ ಆಗಿ ನಿನ್ನೆ ಮಾಡು ಇಲ್ಲವೇ ಮಡಿ ಪಂದ್ಯ ಆಕ್ಚುಲಿ ಭಾರತಕ್ಕಾಗಿತ್ತು. ಯಾಕಂತಂದ್ರೆ ಭಾರತ ಆಲ್ರೆಡಿ ಸೌತ್ ಆಫ್ರಿಕಾ ವಿರುದ್ಧ ಸೋತದ್ರಿಂದಾಗಿ ಈ ಮ್ಯಾಚ್ ಗೆದ್ರೆ ಏನು ಅಂದ್ರೆ, ಈ ಮ್ಯಾಚ್ ಆಸ್ಟ್ರೇಲಿಯಾ ಸೋತಿದ್ರು ಕೂಡ ಆಸ್ಟ್ರೇಲಿಯಾ ಅವರ ರನ್ ರೇಟ್ ಕೂಡ ಒಳ್ಳೆ ಇತ್ತು, ಪಾಯಿಂಟ್ಸ್ ಈಕ್ವಲ್ ಆಗ್ತಿತ್ತು, ರನ್ ರೇಟ್ ಆಧಾರದಲ್ಲಿ ಸೆಮಿಫೈನಲ್ಗೆ ಹೋಗ್ತಾ ಇತ್ತು. ಭಾರತಕ್ಕೆ ಹಾಗೆಲ್ಲ, ಮ್ಯಾಚ್ ಗೆಲ್ಲಲೇಬೇಕಿತ್ತು. ಆಗ ಏನಾಗ್ತಾ ಇತ್ತು, ಆಸ್ಟ್ರೇಲಿಯಾ 1 ಮ್ಯಾಚ್ ಸೋತಿರ್ತಿದ್ರು, ಭಾರತ 1 ಮ್ಯಾಚ್ ಸೋತಿರ್ತಿದ್ರು, ಸೌತ್ ಆಫ್ರಿಕಾ 1 ಮ್ಯಾಚ್ ಸೋತಿರ್ತಿದ್ರು. ಎಲ್ಲ 3 ತಂಡಗಳ ಪಾಯಿಂಟ್ ಸೇಮ್ ಇರ್ತಿತ್ತು, ರನ್ ರೇಟ್ ಆಧಾರದಲ್ಲಿ 2 ಟೀಮ್ ಹೋಗ್ತಿತ್ತು. ಆವಾಗ ಭಾರತ ಹೋಗ್ತಾ ಇತ್ತು. ಹಾಗೆ ಆಗಲಿಲ್ಲ, ಭಾರತ ಸೋತರು. ನೋಡಿ, ಭಾರತದ T20 ಸ್ಕ್ವಾಡ್ ನೋಡಿದ್ರೆ, ವುಮೆನ್ಸ್ T20 ಸ್ಕ್ವಾಡ್ ನೋಡಿದ್ರೆ ಇದು 50 ಓವರ್ ಸ್ಕ್ವಾಡ್ ಇದೇ ಉಂಟಲ್ಲ ಅಂತ ಅನಿಸ್ತದೆ. ಯಾಕಂತಂದ್ರೆ ನಿಮ್ಗೆ T20 ಸ್ಪೆಷಲಿಸ್ಟ್ಸ್ ಅಂತ ಮತ್ತೆ ಯಾರು ಇಲ್ಲ, ಆಲ್ಮೋಸ್ಟ್ ಸೇಮ್ ಟೀಮೇ. ಇಡೀ ಟೂರ್ನಮೆಂಟಲ್ಲಿ T20ಗೆ ಬೇಕಾದ ಹಾಗೆ ಆಡಿದ್ದು ಶಫಾಲಿ ವರ್ಮಾ ಮಾತ್ರ. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿದ್ದು ಏನಂತಂದರೆ, ಆಲ್ಮೋಸ್ಟ್ ಎಲ್ಲ ಮ್ಯಾಚಲ್ಲಿ ಅವರೊಂದು ಪಾರ್ಟ್ ಟೈಮ್ ಸ್ಪಿನ್ ಬೌಲರ್ ಆಗಿ 4 ಓವರ್ ಹಾಕ್ತಾ ಇದ್ದಾರೆ. ನಮ್ಮ ಮೇಜರ್ ಕನ್ಸರ್ನ್ ಎಲ್ಲಿದ್ದದ್ದು ಅಂತಂದರೆ ಭಾರತದ ಫಾಸ್ಟ್ ಬೌಲಿಂಗ್ ಅಟ್ಯಾಕ್. ನಿಮಗೆ ಥ್ರೆಟ್ನಿಂಗ್ ಅಂತ ಅನ್ನಿಸೋದೇ ಇಲ್ಲ. ಈಗ ನೋಡಿ, ನೀವು ಸೌತ್ ಆಫ್ರಿಕಾದ ತಂಡದ ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ನೋಡಿ, ಏನು ಮಾರಿಸನ್ ಕ್ಯಾಪ್ ಅವರಿದ್ದಾರೆ, ಇಸ್ಮಾಯಿಲ್ ಇದ್ದಾರೆ, ಅವರೆಲ್ಲ ಬಾಲ್ ಹಾಕುವಾಗ ಓ ಮೈ ಗಾಡ್ ಅಂತ ಅನಿಸ್ತದೆ. ನಮ್ಮದ್ರಲ್ಲಿ ನಿಮಗೆ ವಿಕೆಟ್ ಟೇಕಿಂಗ್ ಫಾಸ್ಟ್ ಬೌಲರ್ ಯಾರು ಕೂಡ ಇಲ್ಲ. ಲಾಸ್ಟ್ 2 ಮ್ಯಾಚಲ್ಲಿ ರೇಣುಕಾ ಸಿಂಗಿಗೆ ಚಾನ್ಸ್ ಕೊಟ್ಟರು, ಬಟ್ ಇನ್ನೊಂದು ಎಂಡಿಂದ ನಂದಿನಿ ಶರ್ಮಾ, ಕ್ರಾಂತಿಗೌಡ ನಿಮಗೆ ವಿಕೆಟ್ ಟೇಕಿಂಗ್ ಬೌಲರ್ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಹಾಗೆ ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ಯಾರಾದರೂ ಒಬ್ಬರು ರನ್ ಲೀಕ್ ಮಾಡ್ತಾ ಇದ್ರು. ನಿನ್ನೆ ಆ ಕ್ರೆಡಿಟ್ ಹೋದದ್ದು ರಾಧಾ ಯಾದವ್ ಅವರಿಗೆ. ಒಂದು ಓವರಲ್ಲಿ ಏನು 17 ರನ್ ಹೊಡಿಸ್ಕೊಂಡ್ರಲ್ಲ, ಆಗ ಅಲ್ಲಿಂದ ಏನು ಚೇಸಿದ ಚಿತ್ರಣವೇ ಚೇಂಜ್ ಆಗಿ ಹೋಯಿತು. ಬ್ಯಾಟಿಂಗ್ ಬಗ್ಗೆ ಬರುವ, ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಭಾರತ ಹೊಡೆದದ್ದು 170 ರನ್. 170 ರನ್ ಆ್ಯಕ್ಚುಲಿ ಆ ಪಿಚ್ಚಲ್ಲಿ ಒಂದು ಅಬೋ ಪಾರ್ ಸ್ಕೋರ್. ಬಟ್ ಆಸ್ಟ್ರೇಲಿಯಾ ಅಗೇನ್ಸ್ಟ್ ನಿಮಗೆ ಎಷ್ಟು ಹೊಡೆದ್ರೂ ಸಾಕಾಗೋದಿಲ್ಲ. ಆಲ್ ಕ್ರೆಡಿಟ್ ಗೋಸ್ಟು ಹರ್ಮನ್ ಪ್ರೀತ್ ಕೌರ್. ಅವರೊಂದು ಲಾಸ್ಟ್ 2 ಓವರಲ್ಲಿ ಹೊಡೆದ್ರು 36 ರನ್ ಚಚ್ಚಿದ್ರು. 3 ಕಂಟಿನ್ಯೂಸ್ 6 ಎಲ್ಲ ಹೊಡೆದು 27 ಬಾಲಿಗೆ 56 ರನ್, 207 ಸ್ಟ್ರೈಕ್ ರೇಟಲ್ಲಿ ಸಿಕ್ಕಾಪಟ್ಟೆ ಚಂದ ಮಾಡಿ ಆಡಿದರು. ಅಂದರೆ ಒಂದು ಕ್ಯಾಪ್ಟನ್ಸ್ ನಾಕ್, 6-4, 3-6. ಬಟ್ ಅವರಿಗೆ ಇನ್ಯಾರೂ ಕೂಡ ಆ ಥರದ ಸಪೋರ್ಟ್ ಸಿಗಲಿಲ್ಲ. ಸ್ಮೃತಿ ಮಾಂಧಾನ ಮಾಡು ಇಲ್ಲವೇ ಮಾಡಿ ಪಂದ್ಯ, ಅಂದರೆ ಡೂ ಆರ್ ಡೈ ಸಿಚುವೇಷನಲ್ಲಿ 37 ಬಾಲಿಗೆ 38 ರನ್, ವೆರಿ ಬ್ಯಾಡ್. 100 ಸ್ಟ್ರೈಕ್ ರೇಟ್ ಇದೆಯಾ, ರನ್ಔಟ್ ಆದರು. ಬಟ್ 37 ಬಾಲ್ಸ್ 38 ರನ್ಸ್ ಇಂಥ ಒಂದು ಕ್ರೂಷಿಯಲ್ ಮ್ಯಾಚಲ್ಲಿ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದು. ಆ ಥರದ್ದು ಇನ್ನಿಂಗ್ಸ್ ಬರಲಿಲ್ಲ. ಶಫಾಲಿ ವರ್ಮಾ ಒಂದು ಓಕೆ 26 ಬಾಲಿಗೆ 34 ರನ್ ನೋಡಿದ್ರು, ಒಂದು 3 4 2 6, ಒಂದು ಸ್ಟಾರ್ಟ್ ಸಿಕ್ಕಿತ್ತು. ದೊಡ್ಡ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕಾಗಲಿಲ್ಲ. ಬಟ್ ಈಗ ಎಲ್ಲರ ಚಿತ್ತ ಇರೋದು, ಎಲ್ಲರ ಕ್ವಶನ್ ಮಾರ್ಕ್ ಇರೋದು ಜೆಮಿಮಾ ರೋಡ್ರಿಗ್ಸ್ ಅವರು ಆಡಿದಂಥ ಇನ್ನಿಂಗ್ಸು. ಕೊನೆ ಕ್ಷಣದಲ್ಲಿ ಒಂದು ಸ್ಲಾಗ್ ಓವರ್ಸ್ ತನಕ ಇದ್ದು ಕೂಡ 28 ಬಾಲ್ ಆಡಿ ಕೇವಲ 34 ರನ್ ಹೊಡೆದ್ರು, 120 ಸ್ಟ್ರೈಕ್ ರೇಟಲ್ಲಿ. ಕೊನೆಗೆ ಲಾಸ್ಟ್ ಓವರಿಗೆ ರಿಟೈರ್ಡ್ ಔಟ್ ಆಗಿ ಹೋದರು. ರಿಚಾ ಘೋಷ್ ಅವ್ರನ್ನ ಕರೆಸುವ ಅಂತ. ರಿಚಾ ಘೋಷ್ ಅವರನ್ನೇ ನೀವು ಅಪ್ ದ ಆರ್ಡರ್ ಆಡಿಸ್ಬೋದಿತ್ತಲ್ಲ, ಟೆಂಪೋ ಜಾಸ್ತಿ ಮಾಡಬೇಕು. ಯಾಕಂತಂದರೆ ಅವ್ರದ್ದು ಸ್ಟ್ರೈಕ್ ರೇಟ್ ಎಲ್ಲ ಒಳ್ಳೆ ಉಂಟು, ದೊಡ್ಡ 6 ಹೊಡಿತಾರೆ ಅಂತ. ಜೆಮಿಮಾ ರೋಡ್ರಿಗ್ಸ್ 28 ಬಾಲ್ ಆಡಿ ಕೂಡ 34 ರನ್ ಹೊಡೆದು ಲಾಸ್ಟ್ ಓವರಿಗೆ ರಿಟೈರ್ಡ್ ಔಟ್ ಆಗ್ತೇನೆ ಅಂತ ಹೋದರು. ರಿಚಾ ಘೋಷ್ಗೆ 1 ಬಾಲ್ ಸಿಕ್ಕಿತ್ತು. ಎನಿವೇಸ್, ಹರ್ಮನ್ ಪ್ರೀತ್ ಕೌರ್ ಅವರು ಅವರ ಕೆಲಸ ಮಾಡಿದ್ದಾರೆ, 170 ರನ್ ಆಯಿತು. ಬಟ್ ಈಗ ಎಲ್ಲರೂ ಹೇಳ್ತಿರೋದು ಅದೇ, ರಿಚಾ ಘೋಷ್ ಅವ್ರನ್ನ ಬೇಗ ಕರೆಸಿದ್ರೆ ಇನ್ನೂ ಕೂಡ ಜಾಸ್ತಿ ಆಗ್ತಿತ್ತೋ ಏನೋ ಅಂತ.
ಬಟ್ ಎನಿವೇಸ್ 170 ಡಿಫೆಂಡ್ ಮಾಡಲಿಕ್ಕೆ ಆಗಲಿಲ್ವಾ ಭಾರತಕ್ಕೆ? ಯಾಕಂತಂದರೆ ಫಸ್ಟು 9 ಓವರ್ ಭಾರತದ ರನ್ ಏನಿತ್ತು, ಆಸ್ಟ್ರೇಲಿಯಾದ ಕೂಡ ಅಷ್ಟೇ ಇತ್ತು. ಬಟ್ ಭಾರತದ 1 ವಿಕೆಟ್ ಹೋದರೆ ಆಸ್ಟ್ರೇಲಿಯಾದ 3 ವಿಕೆಟ್ ಹೋಗಿತ್ತು. ಫಸ್ಟ್ ಓವರಲ್ಲಿ ರೇಣುಕಾ ಸಿಂಗ್ 1 ವಿಕೆಟ್ ತೆಗೆದಿದ್ರು. 9 ಓವರ್ ಆದಾಗ 3 ವಿಕೆಟ್ ಹೋಗಿದೆ ಆಸ್ಟ್ರೇಲಿಯಾದ. 68 ರನ್ನಿಗೆ 3 ವಿಕೆಟ್ ಹೋಗಿದೆ. ಅದಾದ ಮೇಲೆ ಎಲ್ಲಿಸ್ ಪೆರಿ ಮತ್ತೆ ಗಾರ್ಡ್ನರ್ ಅವರು, ಓ ಮೈ ಗಾಡ್, ಎಂತ ಮಾರೆ ಚೇಸ್! ಯಾವ ಕ್ಷಣದಲ್ಲಿ ಕೂಡ ಅವ್ರದ್ದು ಚೇಸ್ ಕೈ ತಪ್ಪಿ ಹೋಗ್ತದೆ ಅಂತ ಅನ್ನಿಸ್ತವೇ ಇರಲ್ಲ, ಅಷ್ಟು ಕ್ಲಿನಿಕಲ್ ಪರ್ಫಾರ್ಮೆನ್ಸ್. ರಾಧಾ ಯಾದವ್ ಅವರು ಓವರಲ್ಲಿ ಏನು 17 ರನ್ ಬಂತಲ್ಲ, ಅಲ್ಲಿಂದ ಹಿಂದೆ ತಿರುಗಿ ನೋಡಲೇ ಇಲ್ಲ. ಮ್ಯಾನ್ ಆಫ್ ದ ಮ್ಯಾಚ್ಗೆ, ಪ್ಲೇಯರ್ ಆಫ್ ದ ಮ್ಯಾಚ್ ಗೆದ್ದದ್ದು ಎಲ್ಲಿಸ್ ಪೆರಿ ಅವರು ಸೂಪರಾಗಿ ಆಡಿದರು. ಇನ್ನೇನು ಒಂದು ವಿನ್ನಿಂಗ್ ರನ್ ಹೊಡಿಬೇಕು ಅನ್ನುವಾಗ ಅವರು ಔಟ್ ಆದರು. 38 ಬಾಲಿಗೆ 56 ರನ್. ಆ್ಯಂಡ್ ಆ ಕಡೆಯಿಂದ ಗಾರ್ಡ್ನರ್ ಅವರು 29 ಬಾಲಿಗೆ 53 ರನ್. ಫ್ಯಾಂಟಾಸ್ಟಿಕ್ ಇನ್ನಿಂಗ್ಸ್, ಎರಡೂ ಕಡೆಯಿಂದ ಹೊಡಿತಾ ಇದ್ರು. ಸೊ ನಮ್ಮದು ಪ್ರಾಬ್ಲಮ್ ಆದದ್ದು ಏನಂತಂದರೆ, ಹರ್ಮನ್ ಪ್ರೀತ್ ಕೌರ್ ಲಾಸ್ಟ್ 2 ಓವರ್ ಹೊಡೆದ್ರು. ನೀವು 18 ಓವರ್ ಆದಾಗ ಭಾರತದ ಸ್ಕೋರ್ ನೋಡಿದ್ರೆ ತಲೆ ಹಾಳಾಗ್ತೈತಿ, ಎಂತ ಆಡ್ತಿದ್ದಾರೆ ಮಾರ ಇವರು ಅಂತ. ಎನಿವೇಸ್, ಹರ್ಮನ್ ಪ್ರೀತ್ ಕೌರ್ ಬಿಟ್ಟು ಬೇರೆ ಯಾರು ಕೂಡ ಅಂಥದ್ದೇನು ಆಡಲಿಲ್ಲ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದರೆ ನಮ್ಮ ಸೀಮ್ ಬೌಲಿಂಗ್ ಅಟ್ಯಾಕ್ ಭಯಂಕರ ವೀಕ್, ನಿಮಗೆ ಥ್ರೆಟ್ನಿಂಗ್ ಅಂತ ಅನಿಸೋದಿಲ್ಲ. ಶ್ರೇಯಾಂಕ ಪಾಟೀಲ್ ಅವ್ರನ್ನ ಖಂಡಿತವಾಗಿ ಮಿಸ್ ಮಾಡಿಕೊಂಡೆವು. ಆ್ಯಂಡ್ ಸ್ಪಿನ್ ಡಿಪಾರ್ಟ್ಮೆಂಟ್ ಬಂದರೂ ಕೂಡ ಶ್ರೀಚರಣಿಗೆ ಅಂಥ ಒಂದು ಗ್ರೇಟ್ ಸಪೋರ್ಟ್. ಶಫಾಲಿ ವರ್ಮಾ ಅವರು ಹಾಕಿದ್ದಾರೆ, ಪಾಪ 4 ಓವರ್ ಹಾಕ್ತಾಯಿದ್ರು. ಬಟ್ ನಿಮಗೆ ಚರಣಿ ಮಾತ್ರ ನಮ್ಮ ಒಂದು ಸ್ಪಿನ್ ಡಿಪಾರ್ಟ್ಮೆಂಟ್ ಅಂತ ಬಂದರೆ ಇಡೀ ಒಂದು ಟೂರ್ನಮೆಂಟಲ್ಲಿ ಚಂದ ಮಾಡಿ ಬಾಲ್ ಹಾಕಿದ್ದು. ದೀಪ್ತಿ ಶರ್ಮಾ ಅವರು ಪಾಕಿಸ್ತಾನದ ಅಗೇನ್ಸ್ಟ್ 5 ವಿಕೆಟ್ ತೆಗೆದ್ರು. ಅದಾದಮೇಲೆ ಅಂಥದ್ದೇನು ನಿಮಗೆ ಪರ್ಫಾರ್ಮೆನ್ಸ್ ಬರಲಿಲ್ಲ. ರಾಧಾ ಯಾದವ್ ಅವರು 1 ಮ್ಯಾಚ್ ಆಡಿದ್ರು, 1 ಮ್ಯಾಚ್ ಆಡೋದಿಲ್ಲ. ಸೊ ಈ ಥರದ ಇನ್ಕನ್ಸಿಸ್ಟೆಂಟ್ ಕ್ರಿಕೆಟಿಂದ ಇಂಡಿಯನ್ ಟೀಮ್, ವುಮೆನ್ಸ್ ಟೀಮ್ ಔಟ್ ಆಗಿ ಈ ಟೂರ್ನಮೆಂಟಿಂದ ಹೊರಗಡೆ ಹೋಗಿದ್ದಾರೆ. ಆ್ಯಂಡ್ ಸೌತ್ ಆಫ್ರಿಕಾ ಆ್ಯಂಡ್ ಏನು ಆಸ್ಟ್ರೇಲಿಯಾ ಸೆಮಿಫೈನಲ್ಗೆ ನಮ್ಮ ಗ್ರೂಪಿಂದ ಸಿಲೆಕ್ಟ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ನನಗೆ ಇದೇನು ದೊಡ್ಡ ಶಾಕಿಂಗ್ ಡಿಫೀಟ್ ಅಂತ ಅನ್ನಿಸಲ್ಲ. ಯಾಕಂತಂದರೆ ಆಸ್ಟ್ರೇಲಿಯಾ ಅಗೇನ್ಸ್ಟ್ ನೀವು ವಿನ್ ಆಗಬೇಕು, ನೀವು ನೆಕ್ಸ್ಟ್ ರೌಂಡಿಗೆ ಹೋಗಬೇಕು ಅಂತಂದರೆ ಯಾವತ್ತೂ ಸಹ A+ ಗೇಮ್ ಆಡಬೇಕು. ಯಾಕಂತಂದರೆ ಮಿನಿಮಮ್ A ಗೇಮ್ ಆಸ್ಟ್ರೇಲಿಯಾ ಆಡಿಯೇ ಆಡ್ತದೆ. ಅವ್ರು ಎಲ್ಲ ಮ್ಯಾಚಲ್ಲಿ A ಗೇಮ್ ಆಡಿಯೇ ಆಡ್ತಾರೆ. ನೀವು ವಿನ್ ಆಗಬೇಕಂತಂದರೆ A+ ಗೇಮ್ ಆಡಬೇಕು. ಇವತ್ತು ನಿನ್ನೆ ನಮ್ಮ ಗೇಮ್ A ಅಥವಾ B+ ಅಷ್ಟೇ. ಆಸ್ಟ್ರೇಲಿಯಾ ಅಗೇನ್ಸ್ಟ್ ಈ ಥರ ಆಡಿದರೆ ವಿನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮದು ವಿಕೆಟ್ ಹೋದದ್ದು 4 ಅದರಲ್ಲಿ 1 ರನ್ ಔಟು, 1 ರಿಟೈರ್ಡ್ ಔಟು. ಸೊ ಒಫಿಷಿಯಲಿ ಆಸ್ಟ್ರೇಲಿಯನ್ ಬೌಲರ್ಸ್ ವಿಕೆಟ್ ತೆಗೆದದ್ದು 2 ವಿಕೆಟ್ ತೆಗೆದಿದ್ದಾರೆ, ಆಯಿತಾ? ಅಷ್ಟಿದ್ದಾಗ ನಾವು ಇನ್ನೂ ಕೂಡ ಜಾಸ್ತಿ ರನ್ ಹೊಡಿಬೇಕಿತ್ತು. ರಿಚಾ ಘೋಷ್, ದೀಪ್ತಿ ಶರ್ಮಾ, ಇನ್ನು ಸುಮಾರು ಜನ ಬ್ಯಾಟಿಂಗ್ ಇದ್ದದ್ರಿಂದಾಗಿ 170 ರನ್ ಎಲ್ಲಿ ಕೂಡ ಸಾಕಾಗಲಿಲ್ಲ. ಆಸ್ಟ್ರೇಲಿಯಾ ಚೇಸ್ ಮಾಡಿದರು. ಕಂಗ್ರ್ಯಾಚುಲೇಷನ್ಸ್ ಆಸ್ಟ್ರೇಲಿಯಾ. ಆ್ಯಂಡ್ ಆಫ್ಕೋರ್ಸ್ ಇನ್ನು T20 ಸೈಡ್ ಅಂತ ಬಂದರೆ, ವುಮೆನ್ಸ್ T20ಯಲ್ಲಿ ಮಹತ್ತರ ಬದಲಾವಣೆ ಆಗ್ತದೆ. T20ಗೆ ಒಗ್ಗಿಕೊಳ್ಳುವಂಥ ಆಟಗಾರರನ್ನು ಸಿಲೆಕ್ಟ್ ಮಾಡಬೇಕು. ನಾವು 1 ಡೇ ಟೀಮನ್ನೇ T20ಗೆ ಸಿಲೆಕ್ಟ್ ಮಾಡ್ತೇವೆ ಅಂತಂದರೆ ಆಗುವುದಿಲ್ಲ. ತುಂಬ ಏನು ಟಫ್ ಕಾಲ್ಸು ಇಂಡಿಯನ್ ಮ್ಯಾನೇಜ್ಮೆಂಟ್ ತಗೊಳ್ತದೆ ಅಂತ ಅಂದ್ಕೊಂಡಿದ್ದಾರೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿನ್ನೆಯ ಪಾಲಿಗೆ ಡಿಸಾಸ್ಟರಸ್ ಡೇ ಫಾರ್ ಇಂಡಿಯನ್ ಕ್ರಿಕೆಟ್. ಮೆನ್ ಆಗಿರ್ಬೋದು, ವುಮೆನ್ಸ್ ಟೀಮ್ ಆಗಿರ್ಬೋದು, ಎರಡೂ ಕೂಡ ಸೋತರು. ಮೆನ್ಸ್ ಟೀಮ್ ಅಂತೂ ಹಾರಿಬಲ್, ಐರ್ಲ್ಯಾಂಡ್ ಅಗೇನ್ಸ್ಟ್ T20 ಸೀರೀಸ್, ಓ ಮೈ ಗಾಡ್. ಆ್ಯಂಡ್ ವುಮೆನ್ಸ್ ಟೀಮ್ ಕೂಡ T20 ವರ್ಲ್ಡ್ ಕಪ್ಪಿಂದ ಹೊರಗೆ ಬಂದಿರೋದ್ರಿಂದ ಓವರ್ ಆಲ್ ವೆರಿ ವೆರಿ ಬ್ಯಾಡ್ ಡೇ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿ ಬರುವ ನಮಸ್ಕಾರ.